ಕಾಕ ಇನ್ನೇನಪ್ಪ ಕಬ್ಬಿನ ಸೀಸನ್ ಬತ್ತು ಕಬ್ಬ ಕಳಿಸಿ ಫ್ಯಾಕ್ಟ್ರಿಗೆ ಆರಾಮ್ ಕುಂದ್ರಾಮಪ್ಪ ಇನ್ನಿ ಜಾತ್ರೆ ಮಾಡೋ ಬಿಡಪ್ಪ ಇನ್ನು. ನೀ ಎಲ್ಲ ಹತ್ತಿತ್ತಮ್ಮ ರೈತರಿಗೆ ಲಾಭ ಐತಿ ಅದೈತಿ ಇದೈತಿ ಅಂತ ಹೇಳಿ ರೈತನ ಕಷ್ಟ ಅವ್ನ ಕಷ್ಟ ಗೊತ್ತದ. ಇದು ಏನು ಲಾಭ ಐತಿ ಏನು ನುಕ್ಸಾನ್ ಐತಿ ಎಲ್ಲ ಹೇಳ್ತಾನೆ ಬಾ ನಿನಗೆ. ಇದನ್ನೇನು ಹೇಳ್ತಿ ಕಾಕ ನೀನು ಬರೋದೆಲ್ಲ ಲಾಭ ಬರ್ತೈತಿ ಅಲ್ಲಿ ಸಿಕ್ಕಂಗ ಬಿಲ್ ಬರ್ತೈತಿ ಮಾರ ಏನು ಹೇಳ್ತೀನಿ. ನಿಮಗೆ ಬಿಲ್ ಬಂದಿದ್ದು ಅಷ್ಟ ಗೊತ್ತಾಕೈತಿ ಅದ್ರ ಹಿಂದೆ ಎಷ್ಟು ಕಷ್ಟ ಐತಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಬಾಯಲ್ಲಿ ಹೇಳ್ತೀನಿ ನಿನಗೆ ಕಷ್ಟ ಇದೊಂದು ಕಬ್ಬ ಐತಿಲೋ ಇಟ್ಟು ಕಬ್ಬ ಇದು ಫ್ಯಾಕ್ಟ್ರಿ ನಮ್ಗೆ ಗೊತ್ತ. ಇಟ್ಟು ಕಬ್ಬ ಕಡ್ದಂಗೆ ಗೊತ್ತ ಆಳುಗಳಿಗೆ. ಇಟ್ಟು ಕಬ್ಬ ಡ್ರೈವರ್ಗೆ ಗೊತ್ತ. ಇಟ್ಟು ಕಬ್ಬ ಸೂಪರ್ವೈಸರ್ಗೆ ಗೊತ್ತ. ನನಗೇನು ಉಳಿತು ರೈತಗೆ ಲಾಸ್ಟ್ ಇದು ವಾಡಿ ಉಳಿತು. ಇದನ್ನ ಇಟ್ಕೊಂಡು ಗೊಬ್ಬರ ನೀರ ಕಸದ ಪಗಾರ ಎಲ್ಲ ಕೊಡ್ಬೇಕಾದ್ರೆ ತಮ್ಮ ಹಂಗೆ ಹರ್ಕೊಂಡು ಅದೇನೇ ಮಾಡ್ಕೊಂಡು ಅದಕ್ಕೆ ರೈತ ಸಾಯಾಕ್ತಾನು ಊರ್ಲಾಕೊಂಡು ಏನು ಲಾಭ ಇದ್ರಾಗ ನೀವು ಅನ್ಕೊಂಡ. ಹೌದು ಕಾಕ ನಾವು ಅಲ್ಲಿ ಕೂತ್ ಮಾತಾಡ್ತೀವಿ ಆದ್ರೆ ಇಲ್ಲಿ ಒಂದೊಂದು ಗಣಕಿಗೂ ಎಷ್ಟು ಶ್ರಮ ಪಡ್ಬೇಕು ಅನ್ನೋದು ಈಗ ಗೊತ್ತಾದ ಕಾಕ ನಂಗೆ. ನಿಮಗೆ ಏನು ಗೊತ್ತಾ ಕಬ್ಬು ಹೋತು ಬಿಲ್ ಬತ್ತು ಅನ್ನೋದು ಅಷ್ಟೇ ಗೊತ್ತು. ಆ ಕಬ್ಬು ಬೆಳ್ಸಾಕ ರೈತನ ಮಕ್ಕಳು ಹರಿದ ಹನ್ನೆರಡು ರೈತ ನಿಮ್ಗೆ ಗೊತ್ತಿರಂಗಿಲ್ಲ. ಶಾನ್ಯಾದಿ ಹೋಗಿ ಬೆವರಿನ ಹನಿಗಳ ಪ್ರತಿಫಲವೇ ಧವಸದ ರಾಶಿಯು